ನಮಸ್ಕಾರ ವೀಕ್ಷಕರೇ, ಬೊಂಬಾಟ್ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸುಲಭವಾದ ರೀತಿಯಲ್ಲಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್. ಮೊದಲಿಗೆ ನಾನು ಚಿಕನ್ನ ತೊಗೊಂಡಿದ್ದೀನಿ, ಅರ್ಧ ಕೆಜಿ ಚಿಕನ್ನ ತೊಗೊಂಡಿದ್ದೀನಿ. ಇದನ್ನು ನಾನು ನೀಟಾಗಿ ಸ್ಕಿನ್ ಔಟ್ ಮಾಡಿಸ್ಕೊಂಡಿದ್ದೀನಿ ಈ ರೀತಿಯಾಗಿ. ಸೊ ನೆಕ್ಸ್ಟು ಮೊಸರು, ಉಪ್ಪು ಮತ್ತು ಅರಿಶಿನ. ಮೊದಲಿಗೆ ನಾನು ಮೊಸರನ್ನ ಮಿಕ್ಸ್ ಮಾಡ್ಕೊತೀನಿ ಚಿಕನ್ ಒಳಗಡೆ. ಸೊ ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟನ್ನು ಹಾಕೋಬೋದು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಅರಿಶಿನ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ. ಸೊ ಇದನ್ನು ನೀವು ಅರ್ಧ ಗಂಟೆವರೆಗೂ ನೆನೆಸಬೇಕು. ನೆಕ್ಸ್ಟು ಮೆಣಸಿನ್ಕಾಯಿ, ಟೊಮೆಟೊ, ಪುದೀನ, ಈರುಳ್ಳಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಮಸಾಲ, ಚಕ್ಕೆ ಮತ್ತು ಲವಂಗ, ಕೊತ್ತಂಬರಿ, ಅಡುಗೆ ಎಣ್ಣೆ, ಉಪ್ಪು, ಬಿರಿಯಾನಿ ಮಸಾಲ ಮತ್ತು ಅಕ್ಕಿ. ಸೊ ಈ ಗ್ಲಾಸಲ್ಲಿ ನಾನು 1.5 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಇದನ್ನು ತೊಳೆದು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಸೊ ನೆಕ್ಸ್ಟು ಪಾತ್ರೆ ಆಲ್ರೆಡಿ ಇಕ್ಕಿದ್ದೀನಿ. ಸೊ ಅದಕ್ಕೆ ನಾನು ಈ ಸ್ಪೂನಲ್ಲಿ 5 ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ಚಕ್ಕೆ ಮತ್ತು ಲವಂಗ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಫ್ರೈ ಆಗಿದೆ. ಸೊ ಅದಕ್ಕೆ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಲೈಟಾಗಿ ಬ್ರೌನ್ ಆಗಿದೆ. ಸೊ ಇದಕ್ಕೆ ನಾನು ಪುದೀನನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೆಣಸಿನ್ಕಾಯಿ, ನೆಕ್ಸ್ಟು ಟೊಮ್ಯಾಟೊ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಬಿರಿಯಾನಿ ಮಸಾಲೆನ ಹಾಕ್ಕೊತಾ ಇದ್ದೀನಿ, 1.5 ಸ್ಪೂನಷ್ಟು. ನೆಕ್ಸ್ಟು ಚಿಕನ್ ಮಸಾಲ, ಇದನ್ನು 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟು ನಾವು ನೆನೆಸಿಕ್ಕಿರೋ ಚಿಕನ್ನ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಜೊತೆ. ಸೊ ಇದು ನೀಟಾಗಿ ಮಿಕ್ಸ್ ಆಗಿದೆ. ಸೊ ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಮಸಾಲೆಯಲ್ಲಿ ಕುದಿಯೋಕ್ಕೆ ಬಿಡಿ. ಸೊ ಈ ರೀತಿಯಾಗಿ ಕುದಿಬೇಕಿದು. ಸೊ ಇದು ಚೆನ್ನಾಗಿ ಕುದಿದಿದೆ, ನೋಡ್ಬೋದು ನೀವು. ಸೊ ಇದಕ್ಕೆ ನಾನು 3 ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಾನು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಮಸಾಲೆಯಲ್ಲಿ ಕುದಿಯೋಕ್ಕೆ ಬಿಡಿ. ಇದು ಸ್ವಲ್ಪ ಮಟ್ಟಿಗೆ ಕುದಿದಿದೆ, ನೋಡ್ಬೋದು ನೀವು. ಸೊ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ ಮೊದಲು ನಾನು ಚಿಕನ್ ಒಳಗಡೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಪ್ಲೇಟ್ನ ಮುಚ್ಚಿ ಕುದಿಯೋಕ್ಕೆ ಬಿಡಿ. ಸೊ ಈ ರೀತಿಯಾಗಿ ಕುದಿಬೇಕು.
ಸೊ ನೆಕ್ಸ್ಟು ಇದಕ್ಕೆ ಅಕ್ಕಿನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ಇದಕ್ಕೆ ಪ್ಲೇಟ್ನ ಮುಚ್ಚಿ ಇದನ್ನು ಬೇಯೋದಕ್ಕೆ ಬಿಡಿ. ಸೊ ಇದು ಸ್ವಲ್ಪ ಮಟ್ಟಿಗೆ ಬೇಯ್ದಿದೆ. ಸೊ ಮತ್ತೆ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಈ ರೀತಿಯಾಗಿ ಬೇಯಬೇಕು. ಸೊ ನೆಕ್ಸ್ಟು ಒಂದು ತವ ಇಕ್ಕಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿದ್ದೀನಿ ನಾವು. ಸೊ ಪ್ಲೇಟ್ನ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಡಿ. ಈ ರೀತಿಯಾಗಿ ನೀವು ಬೇಯಿಸ್ಕೊಂಡ್ರೆ ಸೊ ಬಿರಿಯಾನಿ ಕೆಳಗಡೆ ಅಂಟ್ಕೊಳ್ಳೋ ಚಾನ್ಸಸ್ ಇರಲ್ಲ. ಸೊ ನೀಟಾಗಿ ಬೇಯುತ್ತೆ. ನೀವು ಬೇಕಾದರೆ ಇವಾಗಲೇ ಕೊತ್ತಂಬರಿನ ಹಾಕೋಬೋದು. ಸೊ ನಾನು ಒಂದು ಬೌಲಲ್ಲಿ ತೊಗೊಂಡು ಈ ರೀತಿಯಾಗಿ ನಾನು ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ಸೊ ನಮ್ಮ ಬಿರಿಯಾನಿ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನೋಟಿಫಿಕೇಷನ್ ಸಿಗುತ್ತೆ. ಮತ್ತು ಮುಂದೆ ಯಾವ ರೀತಿಯಾದ ವಿಡಿಯೋ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೂಡ ಹೇಳ್ಬೋದು. ಧನ್ಯವಾದಗಳು.